ಸೈನ್ಸ್ ಟೀಚರ್ ಅರ್ಚನಾ ಮೇಡಮ್. ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಅಂದರೆ ಹಿಂದಿನ ವಿಡಿಯೋದಲ್ಲಿ ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಮೊದಲ 2 ಕಾನ್ಸೆಪ್ಟ್ ಆದಂತಹ ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಹಾಗೂ ಪೊಟೆನ್ಷಿಯಲ್ ಡಿಫರೆನ್ಸ್, ಅದಕ್ಕೆ ಸಂಬಂಧಪಟ್ಟಂತಹ ಡೆಫಿನೇಷನ್ಸ್ ಆಗಿರ್ಬೋದು, ಫಾರ್ಮುಲಾಸ್ ಆಗಿರ್ಬೋದು, SI ಯೂನಿಟ್ಸ್ಗಳನ್ನು ನಾವು ತಿಳ್ಕೊಂಡಿದ್ವಿ. ಈಗ ಮುಂದುವರಿದು ಅದರಲ್ಲೇ ಅದೇ ಚಾಪ್ಟ್ರಲ್ಲಿ ಬರುವಂತಹ ಇನ್ನುಳಿದ ಕೆಲವು ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್ಸನ್ನು ಓದೋಣ. ಮೊದಲನೇದಾಗಿ ನಾವು ನೋಡುವಂತಹ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತಂದರೆ ಸರ್ಕ್ಯೂಟ್ ಡಯಾಗ್ರಾಮ್. ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಈ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ನಾವು ಸರ್ಕ್ಯೂಟ್ಗಳನ್ನು ನೋಡ್ತೀವಿ. ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟನ್ನು. ಆ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ನಾವಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಡ್ರಮ್ಯಾಟಿಕ್ ಆಗಿ ಅಥವಾ ಲೈಕ್ ರೇ ಡಯಾಗ್ರಾಮ್ ರೀತಿಯಲ್ಲಿ ಒಂದು ಡ್ರಾಯಿಂಗ್ಸನ್ನ ಮಾಡ್ತೀವಿ. ಅಲ್ಲಿ ಯಾವುದೇ ರೀತಿಯಾದಂತಹ ರಿಯಲ್ ಆದಂಥ ಬಲ್ಬ್ ಆಗಲಿ, ರಿಯಲ್ ವಯರ್ ಆಗಲಿ ಅಥವಾ ರಿಯಲ್ ಕನೆಕ್ಷನ್ಸ್ ಏನಿರೋದಿಲ್ಲ, ಜಸ್ಟ್ ಒಂದು ಡಯಾಗ್ರಾಮ್, ಸ್ಕಿಮ್ಯಾಟಿಕ್ ಡಯಾಗ್ರಾಮಲ್ಲಿ ನಾವೇನು ಮಾಡ್ತೀವಿ, ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟನ್ನು ತೋರಿಸಿದ್ವಿ. ಅಂದರೆ ಅಲ್ಲೆಲ್ಲ ಏನಿರುತ್ತೆ ಅಂದರೆ ಸಿಂಬಲ್ಸ್ಗಳಿರುತ್ತೆ ಅಲ್ವಾ. ಸೊ ಅದೇ ರೀತಿಯಾಗಿ ಈ ಚಾಪ್ಟರ್ನ ಮುಂದುವರಿದ ಭಾಗದಲ್ಲಿ ಇನ್ನೂ ಯಾವ ಸಿಂಬಲ್ಸ್ಗಳನ್ನು ಯೂಸ್ ಮಾಡ್ತೀವಿ ಮತ್ತು ಆ ಸಿಂಬಲ್ಸನ್ನು ನೋಡಿದ ಕೂಡಲೇ ನಮ್ಗೆ ಹೇಗದು ಐಡೆಂಟಿಫಿಕೇಷನ್ ಆಗಬೇಕು ಅನ್ನೋದಕ್ಕೆ ಮೊದಲನೇದಾಗಿ ನಾವು ಇದನ್ನು ತಿಳ್ಕೊಳ್ಳೋಣ. ಸೊ ಯಾವ್ಯಾವ ಒಂದು ಸರ್ಕ್ಯೂಟ್ ಒಂದು ಕನೆಕ್ಷನ್ಸ್ ಇರುತ್ತೆ, ಅದನ್ನು ಯಾವ ರೀತಿಯಾಗಿ ನಾವು ಸಿಂಬಲಲ್ಲಿ ತೋರಿಸ್ತೀವಿ ಅಂಥೇಳಿ. ಸೊ ಈ ಚಾಪ್ಟ್ರಲ್ಲಿ ನಾವು ನೋಡ್ತಕ್ಕಂತಹ ಕೆಲವೊಂದು ಸಿಂಪಲ್ ಸರ್ಕ್ಯೂಟ್ ಡಯಾಗ್ರಾಮ್ಗಳು ಯಾವುದು ಅಂದರೆ, ಸೊ ಮೊದಲನೇದಾಗಿ ಸೊ ಈ ರೀತಿಯಾದಂತಹ ಒಂದು ಸಿಂಬಲ್ ಇತ್ತು ಅಂದರೆ, ಸೊ ನಾವು ಇದನ್ನೇನಂತ ಕರಿತೀವಿ, ಸೆಲ್ ಅಂತ ಹೇಳಿ ಕರಿತೀವಿ. ಸೊ ನಾವು ಅದನ್ನು ನೊಟೇಷನಲ್ಲಿ ಸೆಲ್ ಅಂತ ಹೇಳ್ತೀವಿ, ಬಟ್ ಅದನ್ನು ಸಿಂಬಲಲ್ಲಿ ಈ ರೀತಿ ಲೈನ್ಸಲ್ಲಿ ನಾವು ಅದನ್ನು ಡ್ರಾ ಮಾಡಿರ್ತೀವಿ. ಸೊ ಅದರರ್ಥ ದಿಸ್ ಇಸ್ ಅ ಸಿಂಬಲ್ ಫಾರ್ ಅ ಸೆಲ್. ಸೊ ಹಾಗೆ ಅದೇ ಒಂದು ಲೈನ್ಸನ್ನು 2 ಅಥವಾ 2ಕ್ಕಿಂತ ಹೆಚ್ಚು ಹಾಕಿದ್ರೆ ಅದನ್ನು ಏನಂತ ಕರಿತೀವಿ, ನಾವು ಬ್ಯಾಟ್ರಿ ಅಂಥೇಳಿ ಕರಿತೀವಿ. ಓಕೆ, ಸೊ ಬ್ಯಾಟ್ರಿ ನಾವು ವರ್ಡ್ ಫಾರ್ಮ್ಯಾಟಲ್ಲಿ ಹೇಳುವಂಥದ್ದು, ಅದನ್ನು ನಾವು ಸಿಂಬಲಲ್ಲಿ ಬರಿಬೇಕಂದ್ರೆ ಈ ರೀತಿಯ ಡ್ರಾಯಿಂಗಲ್ಲಿ ಬರಿತೀವಿ. ಓಕೆ, ಸೊ ಅದೇ ರೀತಿ ಸ್ವಿಚ್. ಸೊ ಇದರಲ್ಲಿ 2 ರೀತಿ ಬರುತ್ತೆ, ಸೇಮ್ ಇರುತ್ತೆ, ಬಟ್ ಒನ್ ಸ್ಮಾಲ್ ಡಿಫ್ರೆನ್ಸ್. ಸೊ ಇದು 2 ಬ್ರ್ಯಾಕೆಟ್ ಇದೆ. ಸೊ ಆ ಬ್ರ್ಯಾಕೆಟಿಗೆ ನಾವು ಏನನ್ನೂ ಹಾಕಿಲ್ಲ, ಜಸ್ಟ್ ಎಂಟಿ ಇದೆ, ಓಪನ್ ಇದೆ. ಸೊ ಅಂದರೆ ಅದರರ್ಥ ಸ್ವಿಚ್ ಓಪನ್ ಇದೆ ಅಂತ ಹೇಳಿ. ಸೊ ಒಂದು ಡಾಟನ್ನು ಕೊಟ್ಟಿದ್ದೀವಿ. ಸೊ ಅದರರ್ಥ ಇದು ಸ್ವಿಚ್ closed. Okay, so this is the switch open and this is switch closed. So hagene, so this is the notation for bulb. So ee ರೀತಿಯಾದ ಒಂದು notation ಇತ್ತು ಅಂದ್ರೆ ಅದು bulb ಅಂತ ಹೇಳ್ಬೋದು. ಸೊ ಅದೇ ರೀತಿ ಅದನ್ನ ನಾವು ಈ ರೀತಿ ತೋರಿಸಿದ್ರು ಕೂಡ ದಿಸ್ ಇಸ್ ಅ ನೋಟೇಷನ್ ಫಾರ್ ಅ ಬಲ್ಬ್. ಈ ರೀತಿಯಲ್ಲೂ ತೋರಿಸ್ಬೋದು, ಹಾಗೆ ಈ ರೀತಿಯಲ್ಲೂ ತೋರಿಸ್ಬೋದು. ಓಕೆ, ದಿಸ್ ಆಲ್ಸೋ ನೋಟೇಷನ್ ಫಾರ್ ಅ ಬಲ್ಬ್. ಸೊ ಹಾಗೆ ಮುಂದುವರಿದಂತೆ ಇಲ್ಲಿ ನೋಡ್ತಕ್ಕಂತಹ ಬೇರೆ ಬೇರೆ ನೋಟೇಷನ್ಸ್ಗಳು ಯಾವುದು ಅಂದರೆ, ಸೊ ಈ ರೀತಿಯ ಒಂದು ಲೈನ್ ತೋರಿಸುತ್ತೆ. ಸೊ ಇದೇನು ಹೇಳುತ್ತೆ ಅಂದರೆ ವಯರ್ ಜಾಯಿಂಟ್. ಸೊ ಈ ಲೈನ್ ಏನಂತ ತೋರಿಸುತ್ತೆ, ವಯರ್ ಜಾಯಿಂಟ್. ಓಕೆ, ಹಾಗೆ ಇದನ್ನು ರಬ್ ಮಾಡ್ತೀನಿ. ಸೊ ಇದನ್ನು ಒಂದ್ಸಲ ರಿಪೀಟ್ ಮಾಡ್ತೀನಿ. ಸೊ ದಿಸ್ ಅ ಸಿಂಗಲ್ ಅಂದರೆ 1 ಸೆಟ್ ಲೈನ್ ಇದೆ, ಇದು ಸೆಲ್. ಸೊ 2 ಅಥವಾ 2ಕ್ಕಿಂತ ಹೆಚ್ಚು ಸೆಟ್ ಲೈನ್ಸನ್ನು ನಾವು ಹೊರಿಜಾಂಟಲ್ ಆಗಿ ಹಾಕಿದಾಗ ಅದು ಬ್ಯಾಟ್ರಿ ಆಗುತ್ತೆ. ಸೊ ಈ ಥರ ಬ್ರ್ಯಾಕೆಟ್ ಹಾಕಿರ್ತೀವಿ. ಸೊ ಬ್ರ್ಯಾಕೆಟ್ ಒಳಗಡೆ ಏನೂ ಇಲ್ಲ ಅಂದರೆ ಅದು ಸ್ವಿಚ್ ಓಪನ್ ಅನ್ನೋದನ್ನು ಐಡೆಂಟಿಫಿಕೇಶನ್ ಮಾಡ್ಬೋದು. ಈ ಥರ ಒಂದು ಡಾಟ್ ಇಟ್ಟರೆ ಅದು ಕ್ಲೋಸ್ಡ್. ಹಾಗೆ ದಿಸ್ ಇಸ್ ಅ ಸಿಂಬಲ್ ಫಾರ್ ಅ ಬಲ್ಬ್ ಆ್ಯಂಡ್ ದಿಸ್ ಇಸ್ ಅ ಸಿಂಬಲ್ ಫಾರ್ ವಯರ್ ಜಾಯಿಂಟ್. ಅದೇ ರೀತಿ ವಯರ್ ಕ್ರಾಸ್. This is a symbol for wire crossing of the wire. Okay, again this is the symbol for resistance and this is the symbol for rheostat. Again this is the symbol for ammeter and this is the symbol for voltmeter. Okay, ಸೊ ಈ ಎಲ್ಲ ಸಿಂಬಲ್ಸ್ಗಳನ್ನು ಈ ಸಿಲೆಬಸ್ಸಲ್ಲಿ ನಾವು ನೋಡ್ಕೊತೀವಿ. ಸೊ ಇದನ್ನೇನು ಬೈ ಹ್ಯಾಟ್ ಹಾಕಬೇಕು ಅಂತೇನಿರಲ್ಲ. ಕೆಲವೊಂದು ಟೈಮ್ 1 ಮಾರ್ಕ್ ಕ್ವೆಶನ್ಸ್ ಅಂದರೆ ಆಬ್ಜೆಕ್ಟಿವ್ ಟೈಪ್ಸಲ್ಲಿ ಯಾವುದೋ ಒಂದು ಸಿಂಬಲ್ನ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿರ್ತಾರೆ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ಅಂತ ಹೇಳಿ. ಸೊ ಅಲ್ಲೂ ನಾವು 1 ಮಾರ್ಕ್ಸ್ ಈಸಿಯಾಗಿ ಗೇನ್ ಮಾಡ್ಬೋದು. ಹಾಗೆಯೇ ನಾವು ಬೇರೆ ಬೇರೆ ಸರ್ಕ್ಯೂಟ್ ಡಯಾಗ್ರಾಮ್ಗಳನ್ನು ಬರೆದಾಗ, ಸೊ ಆ ಸರ್ಕ್ಯೂಟ್ ಡಯಾಗ್ರಾಮ್ಗಳಲ್ಲಿ ನಾವು ಅಮೀಟರ್ನ ಫಿಕ್ಸ್ ಮಾಡುವಾಗ, ವೋಲ್ಟ್ ಮೀಟರ್ನ ಫಿಕ್ಸ್ ಮಾಡುವಾಗ, ಸೊ ಈ ಥರ
ನಾವು ಡಯಾಗ್ರಾಮೆಟಿಕಲಿ ಅಥವಾ ರೇ ಡಯಾಗ್ರಾಮ್ ಮೂಲಕ ಅಥವಾ ಸ್ಕಿಮ್ಯಾಟಿಕ್ ಆಗಿ ಅದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ನಮಗೆ ಈ ಒಂದು ಸಿಂಬಲ್ಸ್ಗಳು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಈ 11 ಸಿಂಪಲ್ ಸರ್ಕ್ಯೂಟ್ ಡಯಾಗ್ರಾಮ್ಗಳನ್ನ ಒಂದ್ಸಲ ಗ್ಲಾನ್ಸ್ ಮಾಡಿದ್ರೆ ಇಟ್ ಈಸ್ ವೆರಿ ಈಸಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ವೆಲ್, ಸೊ ಇದಾದ ನಂತರ ಈ ಚಾಪ್ಟರ್ ಇರುವಂತಹ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತಂದರೆ ಓಮ್ಸ್ ಲಾ. Ohms law. It's a very important concept. ಸೊ ಇದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಡೈರೆಕ್ಟ್ ಡೆಫಿನೇಷನ್ಸ್ ಇರ್ಬೋದು, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಇರ್ಬೋದು, ಅಥವಾ ರಿಲೇಟೆಡ್ ಫಾರ್ಮುಲಾಸ್ ಯೂಸ್ ಮಾಡಿಕೊಂಡು ನಾವು ಲೆಕ್ಕಗಳನ್ನು ಮಾಡೋದಾಗಿರ್ಬೋದು. ಸೊ ಅವೆಲ್ಲವೂ ಈ ಒಂದು ಕಾನ್ಸೆಪ್ಟಿಗೆ ಬರುತ್ತೆ. ಸೊ ಮೊದಲನೇದಾಗಿ ಓಮ್ಸ್ ಲಾ. ಓಮ್ ಮೀನ್ಸ್ ಇಟ್ ಈಸ್ ಅ ನೇಮ್ ಆಫ್ ಅ ಸೈಂಟಿಸ್ಟ್. ಸೊ ಇವರು ಅನೇಕ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡ್ತಾರೆ. ಸೊ ಆ ಎಕ್ಸ್ಪೆರಿಮೆಂಟ್ ಮೂಲಕ ಅವರು ಒಂದು ಡೆಫಿನೇಷನ್ನ, ಒಂದು ಥಿಯೋರಿಯನ್ನು, ಒಂದು ಥೇರಮನ್ನು, ಒಂದು ಲಾನ ಅವರು ಪ್ರೆಸೆಂಟ್ ಮಾಡ್ತಾರೆ. ಸೊ ರಿಲೇಟಿಂಗ್ ಟು ದ ಎಲೆಕ್ಟ್ರಿಸಿಟಿ. ಓಕೆ, ಸೊ ಇಲ್ಲಿ ಇವರು ಮುಖ್ಯವಾಗಿ ಕಾನ್ಸೆಪ್ಟ್, ಈ ಒಂದು ಓಮ್ಸ್ ಲಾ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಲಿಕ್ಕೆ ಅವರು ಹೇಳಿರುವಂತಹ ರಿಲೇಷನ್ಶಿಪ್. ಸೊ ಯಾವ ಎರಡು ಕಾನ್ಸೆಪ್ಟ್ಗಳ ಮಧ್ಯೆ ರಿಲೇಷನ್ಶಿಪ್ ಇದೆ ಅಂದರೆ ದಟ್ ಈಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ಅಕ್ರಾಸ್ ದ ವೈರ್ ಆ್ಯಂಡ್ ದ ಕರೆಂಟ್. ಓಕೆ, ಸೊ ಇಲ್ಲಿ ನಾವು ಓಮ್ಸ್ ಲಾದಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಇಟ್ಟು ನೋಡುವಂಥದ್ದು ಯಾವುದು? ದರ್ ಇಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ಅಕ್ರಾಸ್ ದ ವೈರ್ ವಿತ್ ದ ಕರೆಂಟ್. ಓಕೆ, ಸೊ ಒಂದು ವಯರಲ್ಲಿ ಏನು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ಇರೋದ್ರಿಂದನೇ ಕರೆಂಟ್ ಫ್ಲೋ ಆಗುತ್ತೆ ಅನ್ನೋದನ್ನು ನಾವು ಕಾನ್ಸೆಪ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ಅಲ್ಲಿ ಓದ್ಕೊಂಡಿವಿ ಅಲ್ವಾ. ದೇರ್ ಇಸ್ ಅ ಡಿಫ್ರೆನ್ಸ್ ಇನ್ ಎಲೆಕ್ಟ್ರಿಕ್ ಪ್ರೆಷರ್ ಇಸ್ ಕಾಲ್ಡ್ ಆಸ್ ಎ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳಿ. ಸೊ ಆ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸಿಗೂ ಹಾಗೂ ಈ ಒಂದು ವಯರಲ್ಲಿ ಫ್ಲೋ ಆಗ್ತಿರುವಂತಹ ಕರೆಂಟಿಗೂ ಸೊ ಏನು ರಿಲೇಷನ್ಶಿಪ್ ಇದೆ? ಸೊ ಆ ರಿಲೇಷನ್ಶಿಪ್ನ ಆಧಾರವಾಗಿ ಇಟ್ಕೊಂಡು ಬಂದಿರುವಂತಹ ಲಾನೇ ಯಾವುದು? ಓಮ್ಸ್ ಲಾ. ಸೊ ಈ ಓಮ್ಸ್ ಲಾ ಅಂದರೆ ಓಮ್ ಅನ್ನೋರು ಆ ಒಂದು ಎಕ್ಸ್ಪೆರಿಮೆಂಟಲ್ಲಿ ಏನು ಮಾಡ್ತಾರೆ ಅಂದರೆ ಹಿ ಯೂಸ್ ದ ವಯರ್, ಓಕೆ, ದೆನ್ ಹಿ ಯೂಸ್ ದ ಸೆಲ್. ಸೊ ಇಲ್ಲಿ ಹಿ ಯೂಸ್ 4 or 5 ಡಿಫ್ರೆಂಟ್ ಸೆಲ್ಸ್ಗಳನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ದೀಸ್ ಸೆಲ್ಸ್, ಇಂಡಿವಿಜುವಲ್ ಸೆಲ್, ಹ್ಯಾವ್ ಡಿಫ್ರೆಂಟ್ ಪೊಟೆನ್ಷಿಯಲ್ ಡಿಫ್ರೆನ್ಸಸ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ ದ ಫಸ್ಟ್ ಸೆಲ್, ಸೊ ಒಂದು ಸೆಲ್ಲು ಫಾರ್ ಎಕ್ಸಾಂಪಲ್ ಈಗ 2 ವೋಲ್ಟ್ ಇತ್ತು ಅಂದರೆ ದ ಸೆಕೆಂಡ್ ಸೆಲ್ ಹ್ಯಾಸ್ ಅ 3 ವೋಲ್ಟ್, and the third cell has a 4 volt, and the fourth cell has a 5 volt. ಈ ರೀತಿ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ಬೇರೆ ಬೇರೆ ಇರ್ತಕ್ಕಂತಹ ಸೆಲ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಆ ರೀತಿ ಇರ್ತಕ್ಕಂಥ ಸೆಲ್ಗಳನ್ನು ಒಂದು ಸರ್ಕ್ಯೂಟಲ್ಲಿ ಕನೆಕ್ಟ್ ಮಾಡಿ ಸೊ ಅಲ್ಲಿ ಯಾವ ರೀತಿಯಾದಂತಹ ಕರೆಂಟ್ ಫ್ಲೋ ಆಗ್ತಾ ಇದೆ ಮತ್ತು ಯಾವ ರೀತಿಯಾದಂತಹ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೇರಿಯೇಷನ್ ಆಗ್ತಾ ಇದೆ ಅನ್ನೋದನ್ನು ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಬಿಗಿನಿಂಗಲ್ಲಿ ಏನು ಮಾಡ್ತಾರೆ? ಹಿ ಯೂಸ್ ಸೆಲ್ ಆಫ್ ಈಗ ಫಾರ್ ಎಕ್ಸಾಂಪಲ್ ಆಗಿ ತಗೋಬೇಕು ಅಂತಂದರೆ 1 ಸೆಲ್, ಇಟ್ಸ್ ಅದ್ರ ವ್ಯಾಲ್ಯೂ ಎಷ್ಟಿರುತ್ತೆ? 1 ವೋಲ್ಟ್ ಇರುತ್ತೆ. ಓಕೆ, ಸೊ ಇಲ್ಲಿ ದ ಸೇಮ್ ಸರ್ಕ್ಯೂಟಲ್ಲಿ ಅವರು ಅಮೀಟರ್ ರೀಡಿಂಗು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ವೋಲ್ಟಾಮೀಟರ್ ರೀಡಿಂಗು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇರ್ತಕ್ಕಂತಹ ಸೆಲ್ಲಿನ ವ್ಯಾಲ್ಯೂ ಎಷ್ಟಿದೆ? 1 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸಸ್. ಓಕೆ, ಸೊ ಫಾರ್ ದ ಆ ಒಂದು ಇದರಲ್ಲಿ ಅವರಿಗೆ ಹಿ ಗಾಟ್ ಸಮ್ ರೀಡಿಂಗ್ಸ್ ಆಫ್ ಅಮೀಟರ್ ರೀಡಿಂಗ್ಸ್ ಆ್ಯಂಡ್ ವೋಲ್ಟಾಮೀಟರ್ ರೀಡಿಂಗ್. ನೆಕ್ಸ್ಟ್ ಏನು ಮಾಡ್ತಾರೆ? ಸೊ 1 ವೋಲ್ಟ್ ಇರುವಂತಹ ಈ ಒಂದು ಸೆಲ್ಗೆ ಸೊ ನೆಕ್ಸ್ಟ್ ಹಿ ಆ್ಯಡೆಡ್ ದ 1 more ಸೆಲ್. ಓಕೆ, ಸೊ 1 more ಸೆಲ್, ಅದರದ್ದು ವ್ಯಾಲ್ಯೂ ಎಷ್ಟಿರುತ್ತೆ? ಮೇ ಬಿ 2 ವೋಲ್ಟ್. ಓಕೆ, ಇವಾಗ ಎಷ್ಟಾಯಿತು? ಮೊದಲು 1 ವೋಲ್ಟ್ ಇತ್ತು, ನೆಕ್ಸ್ಟು 2 ವೋಲ್ಟ್ ಇತ್ತು. ಸೊ ಆಲ್ ಟುಗೆದರ್ ಎಷ್ಟಾಯಿತು? 3 ವೋಲ್ಟ್ ಆಯಿತು. ಸೊ ಈಗ ಅದರದ್ದು ಕರೆಂಟ್ ರೀಡಿಂಗ್ ಹಾಗೂ ವೋಲ್ಟ್ ಮೀಟರ್ ರೀಡಿಂಗ್. ಸೊ ಈ ರೀತಿಯಾದಂಥ ಕಂಟಿನ್ಯೂಸ್ ಎಕ್ಸ್ಪೆರಿಮೆಂಟ್ಸನ್ನು ಮಾಡಿದಾಗ ಹಿ ಕಮ್ ಟು ಎ ಕನ್ಕ್ಲೂಷನ್. ಓಕೆ, ಈ ಒಂದು ಎಕ್ಸ್ಪೆರಿಮೆಂಟಿಂದ ಸೀರೀಸ್ ಆಫ್ ಎಕ್ಸ್ಪೆರಿಮೆಂಟ್ಸನ್ನ ಮಾಡಿದಾಗ ಸೊ ಅವರಿಗೆ ಬಂದಂತಹ ಕನ್ಕ್ಲೂಷನ್ ಏನು? ಸೊ ಗ್ರಾಫಲ್ಲಿ ಪ್ಲಾಟ್ ಮಾಡಿದಾಗ ಸೊ ಅವರ ಗ್ರಾಫ್ ಈ ರೀತಿಯಾಗಿತ್ತು. ಅಂದರೆ ಕಂಟಿನ್ಯೂಸ್ ಆಗಿ ಏನಾಗ್ತಾ ಇದೆ? ಅದು ರೈಸ್ ಆಗ್ತಾ ಇದೆ. ವೆನ್ ಯು ಆರ್ ರೈಸಿಂಗ್ ದ ವೋಲ್ಟ್ ಮೀಟರ್, ದಟ್ ಇಸ್ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ನೀವು ಜಾಸ್ತಿ ಮಾಡಿದಾಗ ಈವನ್ ದ ಕರೆಂಟ್ ವ್ಯಾಲ್ಯೂ ಕೂಡ ಏನಾಗ್ತಾ ಇತ್ತು? ಜಾಸ್ತಿ ಆಗ್ತಾ ಇತ್ತು. ವೆನ್ ಯು ಆರ್ ಡಿಕ್ರೀಸಿಂಗ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವ್ಯಾಲ್ಯೂ, ದ ಕರೆಂಟ್ ವ್ಯಾಲ್ಯೂ ಕೂಡ ಏನಾಗ್ತಾ ಇತ್ತು? ಡಿಕ್ರೀಸ್ ಆಗ್ತಾ ಇತ್ತು. ಸೊ ಈ ಒಂದು ಸೀರೀಸ್ ಆಫ್ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ he come to a conclusion and he give a very important law. So our law, the definition ಏನು ಹೇಳ್ತಾರೆ ಅಂದರೆ at constant temperature
the potential differences across the wire is directly proportional to the current. ಓಕೆ, ಅಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಆಗಿ ನೆನ್ಪಿಡ್ಬೇಕಾದಂತಹ 3 ವರ್ಡ್ಸ್ ಯಾವುದು ಅಂದರೆ ಎಟ್ ಕಾನ್ಸ್ಟಂಟ್ ಟೆಂಪರೇಚರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ಅಕ್ರಾಸ್ ದ ವೈರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್. ಓಕೆ, ಇದೆ ಈ ಒಂದು ಸಿಂಬಲನ್ನು, ಈ ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ನಾವು ಓಮ್ಸ್ ಲಾ ಡೆಫಿನೇಷನ್ನ ಬರಿಬೋದು. ಸೊ ಓಮ್ಸ್ ಲಾ ಡೆಫಿನೇಷನ್ ಏನು ಹೇಳುತ್ತೆ? ಎಟ್ ಕಾನ್ಸ್ಟಂಟ್ ಟೆಂಪರೇಚರ್ the potential differences across the wire is directly proportional to the current. ಅಂದರೆ ಇದೇ ಹೇಳುತ್ತೆ. So directly proportional if the value of V rises, obviously the value of I is also rises. If the value of V is decreases, the value of I is also decreases. ಹಾಗಾಗಿ ಅದನ್ನ ಏನಂತ ಕರಿತೀವಿ ನಾವು? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟು, ಸೊ ಈ ಪ್ರಪೋರ್ಷನಾಲಿಟಿ ಸಿಂಬಲನ್ನು ನಾವು ತೆಗಿಬೇಕು ಅಂತಂದರೆ ಸೊ ಅಲ್ಲಿ ಏನು ಮಾಡ್ತೀವಿ? V by I is equals to ಕಾನ್ಸ್ಟ್ಯಾಂಟ್. ಓಕೆ, ಸೊ ಕಾನ್ಸ್ಟ್ಯಾಂಟಿಗೆ ಯಾವ ಸಿಂಬಲ್ ಹಾಕ್ತೀವಿ ನಾವು? R. ಓಕೆ, ಸೊ R is a constant value over here. ಸೊ at ಪರ್ಟಿಕ್ಯುಲರ್ ವ್ಯಾಲ್ಯೂ, ಇಲ್ಲಿ ಯಾವ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವೋ ಆ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟಿಗೆ ದ ವ್ಯಾಲ್ಯೂ ಆಫ್ R ಏನಾಗಿದೆ? ಇಲ್ಲಿ ಕಾನ್ಸ್ಟ್ಯಾಂಟ್ ಆಗಿದೆ. ಸೊ ಹಾಗಾಗಿ ದ ಸ್ಟ್ಯಾಂಡರ್ಡ್ ಓಮ್ಸ್ ಲಾ ಇಕ್ವೇಶನ್ ಏನು? V is equals to I into R. This is the standard mathematical expression for Ohms law. ಸೊ ಇಲ್ಲಿ ನಿಮಗೆ ಇದು ಯಾವುದೂ ನೆನಪಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಏನು ನೆನ್ಪಿಟ್ಕೋಬೇಕು ನಾವು? ಫಸ್ಟು ಓಮ್ಸ್ ಲಾ ಡೆಫಿನೇಷನ್ ಮತ್ತು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಹಾಗೂ ಪ್ರತಿ ಸಿಂಬಲಿನ ನೇಮನ್ನು ನೆನ್ಪಿಟ್ಕೊಂಡ್ರೆ ಸೊ ಅದೆಷ್ಟು ನಿಮ್ಮ ಎಕ್ಸಾಮ್ ಪರ್ಪಸ್ಗೆ ಸಾಕಾಗುತ್ತೆ. ಐ ರಿಪೀಟ್ ಒನ್ಸ್ ಅಗೇನ್, ಓಮ್ಸ್ ಲಾ ಅಂತಂದ್ರೇನು? ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ಅಕ್ರಾಸ್ ದ ವೈರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಓಕೆ, ಸೊ V is directly proportional to I. ಸೊ V by I is equals to constant. ಈ ಪ್ರಪೋರ್ಷನಾಲಿಟಿ ಸಿಂಬಲ್ನ ತೆಗಿಲಿಕ್ಕೆ ನಾವು ಯಾವ ವರ್ಡ್ ಯೂಸ್ ಮಾಡಿದ್ದೀವಿ? ಕಾನ್ಸ್ಟ್ಯಾಂಟ್. ದ ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ? ಕಾನ್ಸ್ಟ್ಯಾಂಟ್ ಆಗಿರುತ್ತೆ. So here the R is a constant. R means resistance. So in particular ಈ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ the value of R ಏನಾಗಿದೆ? ಕಾನ್ಸ್ಟ್ಯಾಂಟ್ ಆಗಿದೆ. ಸೊ ನಾವು ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ V is equals to I into R ಅಂತ ಬರುತ್ತೆ. And this is the formula for Ohm's law. Here V is a potential difference, I is a current and R is a resistance. Okay, right. ಇದು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಸೊ ಈಗ ಈ ಒಂದು ಫಾರ್ಮುಲಾವನ್ನು ಇಟ್ಕೊಂಡು ಯಾವುದು? V is equals to I into R. ಇಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೇನು. ಸೊ ವಿ ಆಲ್ರೆಡಿ ನೋ ದ ಕರೆಂಟ್, ದಟ್ ಇಸ್ ಚಾರ್ಜಸ್ ಫ್ಲೋ ಅಲ್ವಾ ಇನ್ ದ ವೈರ್, ಗೊತ್ತಿದೆ ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು ಅಂತೇಳಿ. ಸೊ ಈಗ ಉಳ್ಕೊಂಡಿರೋದು ಯಾವುದು? ರೆಸಿಸ್ಟೆನ್ಸ್ R. ಸೊ ಹಾಗಾದ್ರೆ ಏನು? R ವ್ಯಾಲ್ಯೂ ಕಾನ್ಸ್ಟೆಂಟ್, ಓಮ್ಸ್ ಲಾದಲ್ಲಿ R ವ್ಯಾಲ್ಯೂ ಕಾನ್ಸ್ಟೆಂಟ್. ಬಟ್ ವಾಟ್ ಎಕ್ಸಾಕ್ಟ್ಲಿ R ಅಂದರೆ ಏನು? ರೆಸಿಸ್ಟೆನ್ಸ್ ಅಂದರೆ ಏನು? ಸೊ ರೆಸಿಸ್ಟೆನ್ಸ್ ಅಂದರೆ ನಾವು ಕಾಮನ್ ಆಗಿ ಇನ್ ಜನರಲ್ ಯೂಸ್ ಮಾಡಬೇಕು ಅಂದರೆ ರೆಸಿಸ್ಟೆನ್ಸ್ ಮೀನ್ಸ್ ಲೈಕ್ ಆಪೋಸಿಷನ್ ಅಂತ ಹೇಳಿ ಕರಿತೀವಿ, ಅಡೆತಡೆ ಅಂತ ಹೇಳಿ. ಸೊ ಯಾವುದೇ ನಮ್ಗೆ ಇಷ್ಟ ಇಲ್ಲದೆ ಇರುವಂಥ ಆ್ಯಕ್ಟಿವಿಟೀಸ್ ನಡೀತಾ ಇದ್ದರೆ ಅಥವಾ ಇಷ್ಟ ಇಲ್ಲ ಅಂತ ಏನೇ ಒಂದು ನಮ್ಮ ಕಣ್ಣೆದುರುಗಡೆ ನಡೆದಾಗ ನಾವು ಅದಕ್ಕೆ ಏನು ಮಾಡ್ತೀವಿ? ಸ್ವಲ್ಪ ಅಪೋಸ್ ಮಾಡ್ತೀವಿ, ಸ್ವಲ್ಪ ರೆಸಿಸ್ಟ್ ಮಾಡ್ತೀವಲ್ವಾ. ಸೊ ಅದನ್ನೇ ಅಲ್ಲಿ ರೆಸಿಸ್ಟೆನ್ಸ್ ಅಂದರೆ ಅದರ ಅರ್ಥ ಒಂದು ಕರೆಂಟ್ ಪಾಸ್ ಆಗ್ತಾ ಇದೆ ಯಾವುದರಲ್ಲಿ? ಕಂಡಕ್ಟರಲ್ಲಿ ಅಲ್ವಾ, ಒಂದು ಮೆಟಾಲಿಕ್ ವೈರಲ್ಲಿ ಏನಾಗ್ತಾ ಇದೆ? ಕರೆಂಟ್ ಪಾಸ್ ಆಗ್ತಾ ಇದೆ. ಬಟ್ ದೆರ್ ಆರ್ ಡಿಫ್ರೆಂಟ್ ಕಂಡಕ್ಟರ್ಸ್. ನಾವೇನು ಯೂಸ್ ಮಾಡ್ತಕ್ಕಂಥ ಕಂಡಕ್ಟರ್ಸ್ಗಳಲ್ಲಿ ವೆರೈಟೀಸ್ ಇರುತ್ತೆ. ಸಮ್ ಆಫ್ ದ ಕಂಡಕ್ಟರ್ಸ್ ದೇ ಶೋ ವೆರಿ ಹೈ ರೆಸಿಸ್ಟೆನ್ಸ್ ಫಾರ್ ದ ಫ್ಲೋ ಆಫ್ ಚಾರ್ಜಸ್ ಆ್ಯಂಡ್ ಸಮ್ ಆಫ್ ದ ಕಂಡಕ್ಟರ್ಸ್ ಶೋ ಅ ವೆರಿ ಲೋ ರೆಸಿಸ್ಟೆನ್ಸ್ ಫಾರ್ ದ ಫ್ಲೋ ಆಫ್ ಅ ಚಾರ್ಜಸ್. ಅಂದರೆ ಕೆಲವೊಂದು ಕಂಡಕ್ಟರ್ಸ್ಗಳು ಫ್ಲೋ ಆಗ್ತಕ್ಕಂತಹ ಎಲೆಕ್ಟ್ರಾನ್ಸ್ಗಳಿಗೆ ಅಥವಾ ಚಾರ್ಜಸ್ಗೆ ಹೆಚ್ಚಿನ ಅಡೆತಡೆಯನ್ನು ಒಡ್ಡುತ್ತೆ, ಇನ್ನು ಕೆಲವೊಂದು ಹೆಚ್ಚಿನ ಅಡೆತಡೆಯನ್ನು ಒಡ್ಡೋದಿಲ್ಲ. ಅದ್ರ ಬೇಸಿಸ್ ಮೇಲೆ ನಾವು ಅದನ್ನು ಗುಡ್ ಕಂಡಕ್ಟರ್ಸ್, ಬ್ಯಾಡ್ ಕಂಡಕ್ಟರ್ಸ್ ಅವರ ಪುವರ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಹಾಗೂ ರೆಸಿಸ್ಟರ್ಸ್ ಅಂತ ಹೇಳಿ ಕರಿತೀವಿ. ಈಗ ನಿಮ್ಗೆ ಗೊತ್ತಿದೆ ಕಾಪರ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ಹೇಗೆ? ಬಿಕಾಸ್ ಆ ಕಾಪರ್ ಅಂತಕ್ಕಂತಹ ಒಂದು ಕಾಂಪೊನೆಂಟ್ ಏನು ಮಾಡುತ್ತೆ ಅಂದರೆ
ಆ ಒಂದು ಫ್ಲೋ ಆಫ್ ಎಲೆಕ್ಟ್ರಾನ್ಗೆ ಹೆಚ್ಚಿನ ಅಡೆತಡೆಯನ್ನು ಒಡ್ಡಲ್ಲ. ಅಂದರೆ ತನ್ನ ಮೂಲಕ ಈಸಿಯಾಗಿ ಎಲೆಕ್ಟ್ರಾನ್ಸ್ಗಳನ್ನು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಈಸಿಯಾಗಿ ಏನು ಮಾಡುತ್ತೆ, ಅದನ್ನು ಫ್ಲೋ ಆಗಲಿಕ್ಕೆ ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಏನಂತ ಕರಿತೀವಿ ನಾವು, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅಂದರೆ ಅಲ್ಲಿ ರೆಸಿಸ್ಟೆನ್ಸಿನ ಅಂದರೆ ಅಡೆತಡೆಯ ಪ್ರಮಾಣ ಏನಾಗಿದೆ, ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅದನ್ನು ಗುಡ್ ಕಂಡಕ್ಟರ್ ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿ ಬೇರೆ ಬೇರೆ ವಸ್ತುಗಳು, ಫಾರ್ ಎಕ್ಸಾಂಪಲ್ ಈಗ ರಬ್ಬರ್ ತಗೊಳ್ಳಿ, ಪ್ಲಾಸ್ಟಿಕ್ ತಗೊಳ್ಳಿ. ಸೊ ಇವೆಲ್ಲ ಏನು, ನಾವು ಅದನ್ನು ಇನ್ಸುಲೇಟರ್, ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆರ್ ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತೀವಿ. ಬಿಕಾಸ್ ದೇ ಶೋ ಅ ವೆರಿ ಮಚ್ ರೆಸಿಸ್ಟೆನ್ಸ್, ಅಂದರೆ ಹೆಚ್ಚು ಆಪೋಸಿಷನ್ ತೋರಿಸುತ್ತೆ. ಯಾವುದಕ್ಕೆ, ಎಲೆಕ್ಟ್ರಾನ್ ಮೂವ್ಮೆಂಟಿಗೆ ಹೆಚ್ಚು ಆಪೋಸಿಷನ್ ತೋರಿಸುತ್ತೆ. ಸೊ ಹಾಗಾಗಿ ಅದನ್ನ ಏನಂತ ಕರೀತಾರೆ, ಇನ್ಸುಲೇಟರ್ಸ್ ಆರ್ ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಹಾಗಾಗಿ ಇಲ್ಲಿ ಆ ರೆಸಿಸ್ಟೆನ್ಸ್ ಅಂದರೆ ಆ ಒಂದು ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಫ್ಲೋ ಆಫ್ ಚಾರ್ಜಸ್, ಈ ಬೇಸಿಸ್ ಮೇಲೆ ನಾವು 4 ರೀತಿಯಾಗಿ ಕ್ಲಾಸಿಫಿಕೇಶನ್ ಮಾಡ್ತೀವಿ. ದಟ್ ಈಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ರೆಸಿಸ್ಟರ್, ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಇನ್ಸುಲೇಟರ್. ಓಕೆ, ಸೊ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತಂದರೆ ಅಲ್ಲಿ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಪ್ರಮಾಣ, ಅಂದರೆ ಅಡೆತಡೆಯ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ದೇ ಹ್ಯಾವ್ ಎ ವೆರಿ ಲೋ ರೆಸಿಸ್ಟೆನ್ಸ್. ಸೊ ರೆಸಿಸ್ಟರಲ್ಲಿ ಮೀಡಿಯಮ್ ರೆಸಿಸ್ಟೆನ್ಸ್ ಇರುತ್ತೆ. ಪುವರ್ ಕಂಡಕ್ಟರಲ್ಲಿ ಸೊ ರೆಸಿಸ್ಟೆನ್ಸ್ ಪ್ರಮಾಣ ಏನಾಗಿರುತ್ತೆ, ಸ್ವಲ್ಪ ಹೈ ಇರುತ್ತೆ. ಆ್ಯಂಡ್ ಇನ್ಸುಲೇಟರಲ್ಲಿ ವೆರಿ ಹೈ ರೆಸಿಸ್ಟೆನ್ಸ್, ಅಂದರೆ ಸಂಪೂರ್ಣವಾಗಿ ಎಲೆಕ್ಟ್ರಾನ್ಸ್ ಫ್ಲೋಗೆ ಏನು ಮಾಡುತ್ತೆ, ಅದು ಸಂಪೂರ್ಣ ಅಡೆತಡೆ ಒಡ್ಡುತ್ತೆ. ಸೊ ಹಾಗಾಗಿ ಅದನ್ನೇನಂತೀವಿ ನಾವು, ಇನ್ಸುಲೇಟರ್. ಸೊ ಕಂಪ್ಲೀಟ್ಲಿ ವೆರಿ ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಓಕೆ, ಇದು ಡೆಫಿನೇಷನ್ ವೈಸ್ ನೋಡಿಕೊಂಡ್ರೆ ಸಾಕು. ಆ್ಯಂಡ್ ಒನ್ ಎಕ್ಸಾಂಪಲ್. ಓಕೆ, ದ್ಯಾಟ್ಸ್ ಇಟ್. ಇದರಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಂಡು ಓದುವಂಥದ್ದೇನಿಲ್ಲ. ಬಟ್ ಕಾನ್ಸೆಪ್ಟ್ ಕ್ಲಿಯರ್ ಇರಲಿ. ಇಲ್ಲಿ ಗುಡ್ ಕಂಡಕ್ಟರ್, ಪುವರ್, ರೆಸಿಸ್ಟರ್ ಅಥವಾ ಇನ್ಸುಲೇಟರ್ ಅಂತ ಏನು ಕರಿತೀವಲ್ಲ, ಆನ್ ವಾಟ್ ಬೇಸಿಸ್ ನಾವು ಇದನ್ನು ಕ್ಲಾಸಿಫೈ ಮಾಡಿದ್ದೀವಿ ಅಂದರೆ ಆನ್ ದ ಬೇಸಿಸ್ ಆಫ್ ದ ರೆಸಿಸ್ಟೆನ್ಸ್. ಓಕೆ, ಅಂದರೆ ಯಾವ ವಸ್ತುಗಳು ತನ್ಮೂಲಕ ಫ್ಲೋ ಆಗ್ತಕ್ಕಂಥ ಎಲೆಕ್ಟ್ರಾನಿಗೆ ಒಡ್ಡುವ ಅಡೆತಡೆಯ ಆಧಾರದ ಮೇಲೆ ಅದನ್ನು ಗುಡ್ ಕಂಡಕ್ಟರ್, ರೆಸಿಸ್ಟರ್, ಪುವರ್ ಕಂಡಕ್ಟರ್ ಹಾಗೆ ಇನ್ಸುಲೇಟರ್ಸ್ ಅಂತ ಹೇಳಿ ಕರಿತೀವಿ. ವೆಲ್, ಈಗ ಆಲ್ರೆಡಿ ನಾವು ಓಮ್ಸ್ ಲಾದ ಇಕ್ವೇಷನ್ನ ಕಲ್ತಿದ್ದೀವಿ. ಸೊ ಈ ಇಕ್ವೇಷನ್ನ ಸ್ವಲ್ಪ ಚೇಂಜ್ ಮಾಡೋದಾದರೆ, ವಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್. ಇಟ್ಸ್ ಎ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಸೊ ಇದು ಬೇರೆ ನಾವು ಏನಂತೀವಿ ಲೆಕ್ಕಕ್ಕೆ ಸಾಲ್ವ್ ಮಾಡೋದಕ್ಕೆ ಸ್ವಲ್ಪ ಈ ಒಂದು ಫಾರ್ಮುಲಾವನ್ನು ಸ್ವಲ್ಪ ಚೇಂಜ್ ಮಾಡೋದಾದರೆ, ಐ ಇಸ್ ಈಕ್ವಲ್ಸ್ ಟು ವಿ ಬೈ ಆರ್. This is also a Ohms law mathematical expressions. And the third one, R is equals to V by I. So these three are also the Ohms law. ಇದು 3 Ohms law mathematical expression. ಬಟ್ ನಾನು ಸ್ವಲ್ಪ ಏನು ಮಾಡಿದ್ದೀನಿ ನಿಮಗೆ ಅಂದರೆ, ಲೆಕ್ಕಕ್ಕೋಸ್ಕರ ಸಪೋಸ್ ನಮಗೆ ಯಾವುದೋ ಒಂದು ಲೆಕ್ಕ ಕೊಟ್ಟು ಅದರಲ್ಲಿ ವಿ ಅನ್ನು ಕಂಡುಹಿಡಿಬೇಕು ಅಂದಾಗ ನಾವು ಈ ಫಾರ್ಮುಲಾವನ್ನು ಹಾಕ್ಕೊಂಡ್ರೆ ಈಸಿಯಾಗಿ ವಿ ಇಸ್ ಈಕ್ವಲ್ ಟು ಐ ಇಂಟು ಫಾರ್ಮುಲಾ ಹಾಕಿದ್ರೆ ಐ ವ್ಯಾಲ್ಯೂ ಕೊಟ್ಟಿರ್ತಾರೆ, ಆರ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ವಿ. ಹಾಗೆ ಐಯನ್ನು ಅಂದರೆ ಕರೆಂಟನ್ನು ಕಂಡುಹಿಡಿಬೇಕಾದ್ರೆ ವಿ ಕ್ಯಾನ್ ಯೂಸ್ ದ ಫಾರ್ಮುಲಾ. ದ ಸೇಮ್ ಫಾರ್ಮುಲಾವನ್ನು ಏನು ಮಾಡಿದ್ರು, ಸ್ವಲ್ಪ ಲೈಕ್ ಇಂಟರ್ಚೇಂಜ್ ಮಾಡಿರೋವಂಥದ್ದು. ದಟ್ ಈಸ್ ವಿ ಬೈ ಆರ್. ಹಾಗೆ ಆರ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಸೊ ದ ಸೇಮ್ ಫಾರ್ಮುಲಾವನ್ನು ಸ್ವಲ್ಪ ಇಂಟರ್ಚೇಂಜ್ ಮಾಡಿದ್ದೀನಿ. ದಟ್ ಈಸ್ ವಿ ಬೈ ಐ. ಸೊ ಈ 3 ಫಾರ್ಮುಲಾ ಯಾವುದು ಸಪ್ರೇಟ್ ಅಲ್ಲ. ನಾವು ಓಮ್ಸ್ ಲಾ ಫಾರ್ಮುಲಾ ಗೊತ್ತಿತ್ತು ಅಂದರೆ ಈ 2 ಫಾರ್ಮುಲಾವನ್ನು ನಾವು ಈಸಿಯಾಗಿ ಡ್ರಾ ಮಾಡಿಬಿಟ್ಟು ಅದರಿಂದ ಏನು ಮಾಡ್ಬೋದು, ಯಾವುದೇ ರೀತಿಯಾದ ಲೆಕ್ಕವನ್ನು ಕೊಟ್ಟರು ನಾವು ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಈ ಒಂದು ಫಾರ್ಮುಲಾವನ್ನು ನೋಡಿದಾಗ ಯಾವುದು, ಕರೆಂಟ್ ಈಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿವೈಡೆಡ್ ಬೈ ಆರ್ ಅಂತ ಇದೆ. ಅಂದರೆ ಅದರ ಅರ್ಥ, ಸೊ ರೆಸಿಸ್ಟೆನ್ಸು ಮತ್ತು ಕರೆಂಟು ಯಾವ ರೀತಿ ಪ್ರಪೋರ್ಷನಲ್ ಆಗಿದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಕಾಣಿಸ್ತಾ ಇದ್ದಾರೆ ವಿ ಬೈ ಆರ್ ಅಲ್ವಾ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಂದರೆ ನೀವು ಆರ್ ವ್ಯಾಲ್ಯೂವನ್ನು ಜಾಸ್ತಿ ಮಾಡಿದ್ರೆ, ಅಂದರೆ ರೆಸಿಸ್ಟೆನ್ಸ್ ಜಾಸ್ತಿ ಮಾಡಿದ್ರೆ ಆಟೋಮ್ಯಾಟಿಕಲಿ ಕರೆಂಟ್ ವ್ಯಾಲ್ಯೂ ಏನಾಗ್ತದೆ, ಕಡಿಮೆ ಆಗುತ್ತೆ. ಓಕೆ, ಈ ಒಂದು ಕ್ವೆಶನ್ ಯಾವಾಗಲೂ ಕೇಳ್ತಾರೆ. ಏನಂದರೆ, ಇಫ್ ದ ರೆಸಿಸ್ಟೆನ್ಸ್ ಈಸ್ ಡಬಲ್, ಇಫ್ ದ ರೆಸಿಸ್ಟೆನ್ಸ್ ಈಸ್ ಡಬಲ್, ರೆಸಿಸ್ಟೆನ್ಸ್ ಡಬಲ್ ಆದರೆ ದ ವ್ಯಾಲ್ಯೂ ಆಫ್ ಕರೆಂಟ್ ಏನಾಗುತ್ತೆ ಅಂತ. ಸೊ ವ್ಯಾಲ್ಯೂ ಆಫ್ ಕರೆಂಟ್ ಈಸ್ ಹಾಫ್, ಅಂದರೆ ಅರ್ಧ ಆಗುತ್ತೆ, ಅಂದರೆ ಕಡಿಮೆ ಆಗುತ್ತೆ. ಅದಕ್ಕೆ ಅದನ್ನೇನಂತ ಕರಿತೀವಿ ನಾವು, ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಆರ್ ವ್ಯಾಲ್ಯೂ ಜಾಸ್ತಿ ಆದಷ್ಟು ಐ ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗುತ್ತೆ.
ಆರ್ ವ್ಯಾಲ್ಯೂ ಕಡಿಮೆ ಆದಷ್ಟು ಐ ವ್ಯಾಲ್ಯೂ ಏನಾಗುತ್ತೆ ಜಾಸ್ತಿ ಆಗುತ್ತೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಎ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳಿ. ಸೊ ಈ ಒಂದು ಕ್ವೆಶನನ್ನು ಆಲ್ಮೋಸ್ಟ್ ತುಂಬ ಸಲ ಆಬ್ಜೆಕ್ಟಿವ್ ಟೈಪ್ಸ್ ಕ್ವೆಶನಲ್ಲಿ ಲೈಕ್ ಇಫ್ ದ ರೆಸಿಸ್ಟೆನ್ಸ್ ಈಸ್ ಡಬಲ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಐ ಅಂತ ಕೇಳಿ 4 ಆಪ್ಷನ್ ಡಬಲ್, ಸೇಮ್, ಹಾಫ್, ಕ್ವಾರ್ಟರ್, ಸೊ ಆ ರೀತಿಯಾಗಿ ಕೊಡ್ತಾರೆ. ಸೊ ಆಗ ನಾವು ಆನ್ಸರ್ ಟಿಕ್ ಹಾಕಬೇಕು. ಯಾವ ಆನ್ಸರ್ಗೆ ದ ವ್ಯಾಲ್ಯೂ ಆಫ್ ಐ ವಿಲ್ ಬಿಕಮ್ ಹಾಫ್, ಅರ್ಧ ಆಗುತ್ತೆ ಅಂತ ಹೇಳಿ. ಓಕೆ, ವೆಲ್ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು 2 ಇಂಪಾರ್ಟೆಂಟ್ ಆದಂತಹ ಡೆಫಿನೇಷನ್ಸ್ಗಳಿದ್ದಾವೆ, ಅದನ್ನು ನೋಡೋಣ. ಓಮ್ಸ್ ಲಾಕ್ಕೆ ಸಂಬಂಧಪಟ್ಟಂತೆ. ಸೊ ದಟ್ ಈಸ್ ವೇರಿಯಬಲ್ ರೆಸಿಸ್ಟೆನ್ಸ್, ಹಾಗೆ ಇನ್ನೊಂದು rheostat. Okay, variable resistance and rheostat. These two are the very important definitions. These two definitions are related to the Ohms law. So till now we already discussed the definition of Ohms law. It's very clear and it's very simple. At constant temperature, the potential differences across the wire is directly proportional to the current. Okay, so what is the mathematical expression for Ohms law? V is equals to I into R. Okay, so ಇದಕ್ಕೆ ರಿಲೇಟೆಡ್ ಆಗಿ ನಾನು ನಿಮಗೆ ಇನ್ ಎಕ್ಸ್ಟ್ರಾ 2 ಫಾರ್ಮುಲಾವನ್ನು ಕೂಡ ಕೊಟ್ಟಿದ್ದೀನಿ. ಸೊ ಅದು ಇನ್ನೊಂದ್ಸಲ ಬರೆದ್ಬಿಡ್ತೀನಿ. ದಟ್ ಈಸ್ I is equals to V by R. ಸೊ ಇನ್ನೊಂದು R is equals to V by I ಅಲ್ವಾ. ಸೊ ಇಲ್ಲಿ ಇದಕ್ಕೆ ಬರುವಂಥ ಒಂದು ಆಬ್ಜೆಕ್ಟಿವ್ ಟೈಪ್ಸ್ ಕ್ವೆಶನ್ನು ನಾನು ಹೇಳಿದ್ದೀನಿ. ಈಗ ಇಲ್ಲಿ ಕೆಲವೊಂದು ಸಲ ಪ್ರಾಕ್ಟಿಕಲ್ ಸಿಚುವೇಶನ್ಸಲ್ಲಿ ನಾವು ಪ್ರಾಕ್ಟಿಕಲ್ ಸರ್ಕ್ಯೂಟನ್ನು ಮಾಡಿದಾಗ ದ ವ್ಯಾಲ್ಯೂ ಆಫ್ ಐ ಏನು ಮಾಡಬೇಕಾಗುತ್ತೆ, ಸಮ್ಟೈಮ್ಸ್ ದ ವ್ಯಾಲ್ಯೂ ಆಫ್ ಐ ನೀಡ್ ಟು ಬಿ ಇನ್ಕ್ರೀಸ್ ಆರ್ ಸಮ್ಟೈಮ್ ದ ವ್ಯಾಲ್ಯೂ ಆಫ್ ಐ ನೀಡ್ ಟು ಬಿ ಡಿಕ್ರೀಸ್. ಸೊ ಆಗ ನಾವು ಯೂಸ್ ಮಾಡುವಂತಹ ಒಂದು ಕಾಂಪೊನೆಂಟ್, ಅದರ ಹೆಸರೇನು, ವೇರಿಯಬಲ್ ರೆಸಿಸ್ಟೆನ್ಸ್. ಆ್ಯಂಡ್ ವಾಟ್ ಈಸ್ ದ ಯೂಸಸ್ ಆಫ್ ದಿಸ್ ವೇರಿಯಬಲ್ ರೆಸಿಸ್ಟೆನ್ಸ್, ಅದು ವಾಟ್ ಈಸ್ ದಿಸ್ ವೇರಿಯಬಲ್ ರೆಸಿಸ್ಟೆನ್ಸ್, ವೇರಿ ಅಂದರೆ ಹೆಚ್ಚು ಕಮ್ಮಿ ಮಾಡುವುದು ಅಂತ. So variable resistance andre it is a component which helps to increase or decrease the current in the circuit without changing the voltage. So that is called as a variable resistance. Andre ಒಂದು ಸರ್ಕ್ಯೂಟ್ ಅಲ್ಲಿ ಕರೆಂಟ್ ವ್ಯಾಲ್ಯೂವನ್ನು ಜಾಸ್ತಿ ಮಾಡೋದಕ್ಕೆ ಅಥವಾ ಕರೆಂಟಿನ ವ್ಯಾಲ್ಯೂವನ್ನು ಕಡಿಮೆ ಮಾಡೋದಕ್ಕೆ ಆಯಿತಾ ಬಳಸ್ತಕ್ಕಂಥ ಒಂದು ಕಾಂಪೊನೆಂಟನ್ನು ಏನಂತ ಕರಿತೀವಿ ನಾವು, ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ರಿಯೋಸ್ಟಾಟ್ ಅಂದರೆ ಏನು? ರಿಯೋಸ್ಟಾಟ್ ಅಂದರೆ ಇಟ್ ಈಸ್ ಎ ಡಿವೈಸ್. ರಿಯೋಸ್ಟಾಟ್ ಈಸ್ ಎ ಡಿವೈಸ್ ವಿಚ್ ಹೆಲ್ಪ್ಸ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ರೆಸಿಸ್ಟೆನ್ಸ್ ಇನ್ ದ ಸರ್ಕ್ಯೂಟ್. ಓಕೆ, ರಿಯೋಸ್ಟಾಟ್ ಅಂದ್ರೇನು? ಇಟ್ ಈಸ್ ಎ ಡಿವೈಸ್ ವಿಚ್ ಹೆಲ್ಪ್ಸ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ರೆಸಿಸ್ಟೆನ್ಸ್ in the circuit. Okay, so this is a device, this is a rheostat. ಸೊ ಇದನ್ನು ನಾವು ಸರ್ಕ್ಯೂಟಲ್ಲಿ ಕನೆಕ್ಟ್ ಮಾಡಿದಾಗ ಸೊ ನಮಗೆ ಬೇಕಾದ ಹಾಗೆ ಅದರ ವ್ಯಾಲ್ಯೂವನ್ನು ಯಾವುದು ವ್ಯಾಲ್ಯೂವನ್ನು, ರೆಸಿಸ್ಟೆನ್ಸ್ ಅಂದರೆ ಆ ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸನ್ನು ಜಾಸ್ತಿ ಮಾಡಬೇಕು ಅಂದರೆ ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ಡಿವೈಸ್ ವಿ ಕ್ಯಾನ್ ರೈಸ್ ದ ರೆಸಿಸ್ಟೆನ್ಸ್ನ ಹೆಚ್ಚು ಮಾಡ್ಬೋದು, ಅಥವಾ ಅದರ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡಬೇಕು ಅಂದರೂ ಕೂಡ ಈ ಒಂದು ಇನ್ಸ್ಟ್ರೂಮೆಂಟಿಂದ ವಿ ಕ್ಯಾನ್ ಈಸಿಲಿ ರೆಡ್ಯೂಸ್ ದ ಆ ಒಂದು ರೆಸಿಸ್ಟೆನ್ಸ್ ಏನು ಮಾಡ್ಬೋದು, ರೆಡ್ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಡಿವೈಸನ್ನು ಏನಂತ ಕರಿತೀವಿ, ರಿಯೋಸ್ಟ್ಯಾಟ್ ಅಂತೀವಿ. ಸೊ ಹಾಗಾದರೆ ಇದನ್ನು ಕೇಳ್ತಾರೆ, ವಾಟ್ ಈಸ್ ರಿಯೋಸ್ಟ್ಯಾಟ್? 1 ಮಾರ್ಕ್ ಕ್ವೆಶನ್. ವಾಟ್ ಈಸ್ ರಿಯೋಸ್ಟ್ಯಾಟ್? ರಿಯೋಸ್ಟ್ಯಾಟ್ ಈಸ್ ಎ ಡಿವೈಸ್ ವಿಚ್ ಹೆಲ್ಪ್ಸ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ರೆಸಿಸ್ಟೆನ್ಸ್ ಇನ್ ದ ಸರ್ಕ್ಯೂಟ್. ನಾನು ಹಿಂದಿನ ಸೆಷನಲ್ಲಿ 2 ಡೆಫಿನೇಷನ್ಸ್ ಹೇಳಿದೆ, ಲೈಕ್ ಅಮೀಟರ್ ಮತ್ತು ವೋಲ್ಟ್ ಮೀಟರ್. ಸೊ ಅಮೀಟರ್ ಅನ್ನೋದು ಡಿವೈಸ್ ವಿಚ್ ಹೆಲ್ಪ್ಸ್ ಟು ಫೈಂಡ್ ಔಟ್ ದ ಫ್ಲೋ ಆಫ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಹಾಗೆ ವೋಲ್ಟ್ ಮೀಟರ್ ಅಂತಂದರೆ ಇಟ್ ಈಸ್ ಎ ಡಿವೈಸ್ ವಿಚ್ ಹೆಲ್ಪ್ಸ್ ಟು ಫೈಂಡ್ ಔಟ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ಇನ್ ದ ಸರ್ಕ್ಯೂಟ್. ಹಾಗೆ ಇಲ್ಲಿ ಇನ್ನೊಂದು ಡಿವೈಸ್ ಇದೆ, ಯಾವುದದು? ರಿಯೋಸ್ಟ್ಯಾಟ್. Rheostat is a device which helps to increase or decrease the resistance in the circuit. Clear ಆಯ್ತಲ್ಲ? ಸೊ ಇದಿಷ್ಟು ಓಮ್ಸ್ ಲಾದಲ್ಲಿ ಓಮ್ಸ್ ಲಾಗೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಕಾನ್ಸೆಪ್ಟ್ಸ್ಗಳು ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ವೆಲ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ರಿಲೇಟೆಡ್ ಟು ದ ರೆಸಿಸ್ಟೆನ್ಸ್. ಈಗಾಗಲೇ ನಾನು ರೆಸಿಸ್ಟೆನ್ಸ್ ಅಂದರೆ ಏನಂತ ಹೇಳಿದ್ದೀನಿ. ಸೊ ಆ ಒಂದು ರೆಸಿಸ್ಟೆನ್ಸ್ಗೆ ಆಧಾರವಾಗಿ ನಾವು ಕಂಡಕ್ಟರ್ಸನ್ನು ಲೈಕ್ ಗುಡ್ ಕಂಡಕ್ಟರ್, ರೆಸಿಸ್ಟರ್, ಪುವರ್ ಕಂಡಕ್ಟರ್,
ಹಾಗೂ ಇನ್ಸುಲೇಟರ್. ಆ ಕ್ಲಾಸಿಫಿಕೇಶನ್ ನೋಡಿದ್ದೀವಿ, ಅದು ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಲ್ಲಿ ರೆಸಿಸ್ಟೆನ್ಸಿಗೆ ಇನ್ನೊಂದು ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟನ್ನು ಓದ್ತೀವಿ. ಏನು ಅಂದರೆ, ಆನ್ ವಾಟ್ ಫ್ಯಾಕ್ಟರ್ಸ್ ದ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ದ ಕಂಡಕ್ಟರ್. ಅಂದರೆ ಈ ಒಂದು ಕಂಡಕ್ಟರಲ್ಲಿ, ಅಂದರೆ ಈಗ ಕರೆಂಟ್ ಫ್ಲೋ ಆಗೋಕ್ಕೆ ಬಳಸ್ತಕ್ಕಂಥ ಒಂದು ಕಂಡಕ್ಟರ್ ಅಲ್ವಾ, ಯಾವುದರ ಮೂಲಕ ಕರೆಂಟ್ ಫ್ಲೋ ಆಗ್ತಿದೆಯೋ ಅದನ್ನು ಕಂಡಕ್ಟರ್ ಅಂತೀವಿ. ಸೊ ಅಲ್ಲಿ ನಾವು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ, ರೆಸಿಸ್ಟೆನ್ಸ್ ಹೆಚ್ಚಿದೆ ಅಥವಾ ರೆಸಿಸ್ಟೆನ್ಸ್ ಕಡಿಮೆ ಇದೆ ಅಂತ ಈಗ ಹೇಳ್ತೀವಿ. ಕೆಲವೊಂದು ಕಂಡಕ್ಟರ್ಸಲ್ಲಿ, ಕೆಲವೊಂದು ಮೆಟೀರಿಯಲ್ಸಲ್ಲಿ ದೇ ಹ್ಯಾವ್ ಅ ಹೈ ರೆಸಿಸ್ಟೆನ್ಸ್, ದೇ ಹ್ಯಾವ್ ಅ ಲೋ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಆನ್ ವಾಟ್ ಫ್ಯಾಕ್ಟರ್ಸ್, ಯಾವ ಅಂಶವನ್ನು ಆಧಾರವಾಗಿಟ್ಕೊಂಡು ನೀವು ಹೇಳ್ತೀರಾ ಸೊ ಇದರಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಥವಾ ಜಾಸ್ತಿ ಇರುತ್ತೆ ಅಂತ ಹೇಳಿ ಅಂತ. ಸೊ ಇದು ಯಾವಾಗಲೂ ಎಕ್ಸಾಮಲ್ಲಿ ಕೇಳುವಂತಹ 2 ಮಾರ್ಕ್ಸ್ ಕ್ವೆಶನ್. ಮೆನ್ಷನ್ ದ ಫ್ಯಾಕ್ಟರ್ಸ್ ಡಿಪೆಂಡ್ ಆನ್ ರೆಸಿಸ್ಟೆನ್ಸ್. ಫ್ಯಾಕ್ಟರ್ಸ್ ಡಿಪೆಂಡ್ಸ್ ಆನ್ ರೆಸಿಸ್ಟೆನ್ಸ್. ಸೊ ಇಲ್ಲಿ the important factors which depends on resistance. ನಾವು ಈಸಿಯಾಗಿ ಒಂದು ಫಾರ್ಮುಲಾವನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಆರಾಮಾಗಿ ಬರೀಬೋದು. ಏನು? ದ ರೆಸಿಸ್ಟೆನ್ಸ್ ಡಿಪೆಂಡ್ ಆನ್ ಲೆಂತ್ ಡಿವೈಡೆಡ್ ಬೈ ಎ. ಸೊ ಇದೊಂದು ಫಾರ್ಮುಲಾ. ಓಕೆ, ಈ ಫಾರ್ಮುಲಾವನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಒಂದು ಲೆಕ್ಕವನ್ನು ಮಾಡ್ಬೋದು. ಹಾಗೆ ಈ ಒಂದು ಏನು ಕ್ವೆಶನ್ ಕೇಳ್ತಾರಲ್ಲ, ಮೆನ್ಷನ್ ದ ಫ್ಯಾಕ್ಟರ್ಸ್ ಡಿಪೆಂಡ್ಸ್ ಆನ್ ರೆಸಿಸ್ಟೆನ್ಸ್, ಆ ಕ್ವೆಶನ್ಗೂ ಈಸಿಯಾಗಿ ಆನ್ಸರ್ ಬರೆದು ಯು ವಿಲ್ ಗೆಟ್ ಅ ಮಾರ್ಕ್ಸ್. ಸೊ ಹಾಗಾದ್ರೆ ಏನು ರೆಸಿಸ್ಟೆನ್ಸ್ ಅನ್ನುವಂಥದ್ದು? ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದ ವೈರ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಅಂದರೆ ರೆಸಿಸ್ಟೆನ್ಸ್ ಅನ್ನೋದಕ್ಕೆ ಅಥವಾ ರೆಸಿಸ್ಟೆನ್ಸ್ ಹೆಚ್ಚು ಮತ್ತು ಕಡಿಮೆ ಆಗಲಿಕ್ಕೆ ಒಂದು ಆ ವಯರಿನ ಲೆಂತ್ ಕಾರಣ ಆಗಿರುತ್ತೆ, ಹಾಗೆ ಆ ವಯರಿನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದರೆ ಡಯಾಮೀಟರ್ ಕೂಡ ಕಾರಣ ಆಗಿರುತ್ತೆ. ಓಕೆ, ಅದ್ರ ಜೊತೆಗೆ ಟೆಂಪ್ರೇಚರ್ ಆ್ಯಂಡ್ ಈವನ್ ದ ನೇಚರ್ ಆಫ್ ದ ಮೆಟೀರಿಯಲ್ಸ್. ಅಲ್ಲಿ ಟೋಟಲಿ ಎಷ್ಟು ಪಾಯಿಂಟ್ ಬರಿತೀವಿ ಅಂದರೆ, ದ ಫ್ಯಾಕ್ಟರ್ಸ್ ಡಿಪೆಂಡ್ಸ್ ಆನ್ ರೆಸಿಸ್ಟೆನ್ಸ್ ಅಲ್ಲಿ 4 ಪಾಯಿಂಟ್ ಬರಿತೀವಿ. ಒಂದು ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಟೆಂಪ್ರೇಚರ್ ಹಾಗೂ ನೇಚರ್ ಆಫ್ ಮೆಟೀರಿಯಲ್. ಓಕೆ, ಸೊ ಈ ಒಂದು ಫಾರ್ಮುಲಾವನ್ನು ನೋಡಿಬಿಟ್ರೆ ಈಸಿಯಾಗಿ ಬರೆದ್ಬಿಡ್ಬೋದು. ಸೊ ಹಾಗಾದರೆ ವಾಟ್ ಎಕ್ಸಾಕ್ಟ್ಲಿ ಏನು ಹೀಗಂದರೆ ಅಂದರೆ ವೆರಿ ಸಿಂಪಲ್. ನೋಡಿ, ನಿಮ್ಮ ಹತ್ರ ಒಂದು ಕಾಪರ್ ವೈರ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಕಾಪರ್ ವೈರ್ ಇದೆ, ಮೇ ಬಿ ಲೈಕ್ 2 ಸೆಂಟಿಮೀಟರ್ or 5 centimeter or okay, let's example taken as a 10 centimeter. 10 ಸೆಂಟಿಮೀಟರ್ ಉದ್ದ ಇರ್ತಕ್ಕಂಥ ಒಂದು ಕಾಪರ್ ವೈರ್ ಇದೆ. ಹಾಗೆ ಇನ್ನೊಂದು 5 ಸೆಂಟಿಮೀಟರ್ ಉದ್ದ ಇರುವಂತಹ ಕಾಪರ್ ವೈರ್ ಇದೆ. ಸೊ ಈ ಎರಡು ವೈರನ್ನು ನಾವು ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಿಬಿಟ್ಟು ಲೈಕ್ ಅಮೀಟರ್ ಇಟ್ಟು ರೀಡಿಂಗ್ಸ್ ನೋಡ್ತಾ ಇದ್ದೀವಿ, ಬಲ್ಬ್ ಆನ್ ಆಗ್ತದೆ, ಎಲ್ಲ ಆಗ್ತಾ ಇದೆ. ಬಟ್ ಇವೆರಡರಲ್ಲಿ ಎರಡೂ ಕಾಪರ್ ವೈರೇ, ಎರಡರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಒಂದೇ. ಬಟ್ ಈ ಎರಡು ವೈರಲ್ಲಿ ಯಾವುದಕ್ಕೆ ಸ್ವಲ್ಪ ರೆಸಿಸ್ಟೆನ್ಸ್, ಅಡೆತಡೆ ಪ್ರಮಾಣ ಯಾವುದ್ರಲ್ಲಿ ಹೆಚ್ಚು ಯಾವುದ್ರಲ್ಲಿ ಕಮ್ಮಿ ಅಂತಂದರೆ, ಲೆಂತ್ ಜಾಸ್ತಿ ಆದಷ್ಟು, ವಯರಿನ ಲೆಂತ್ ಜಾಸ್ತಿ ಆದಷ್ಟು ರೆಸಿಸ್ಟೆನ್ಸ್ ಏನಾಗ್ತಿರುತ್ತೆ, ಜಾಸ್ತಿ ಆಗ್ತಿರುತ್ತೆ. ಹಾಗಾಗಿ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್. ಅಂದರೆ ಇಫ್ ಲೆಂತ್ ಆಫ್ ದ ವೈರ್ ಈಸ್ ಮೋರ್, ದ ರೆಸಿಸ್ಟೆನ್ಸ್ ಈಸ್ ಆಲ್ಸೋ ಮೋರ್. If the length of the wire is less, the resistance is also less. ಅಂದರೆ ವಯರಿನ ಲೆಂತ್ ಜಾಸ್ತಿ ಆದ ಹಾಗೆ ರೆಸಿಸ್ಟೆನ್ಸ್ನ ಪ್ರಮಾಣ ಕೂಡ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಗ ನಾವೇನು ಮಾಡ್ತೀವಿ, ಅದಕ್ಕಿಂತ ಹೆಚ್ಚಿನ ಕ್ವಾಲಿಟಿ ಇರುವಂಥ, ಅದಕ್ಕೆ ಹೇಳ್ತಾರೆ ನೇಚರ್ ಆಫ್ ದ ಮೆಟೀರಿಯಲ್, ಮತ್ತು ಅಲ್ಲಿ ಸುತ್ತಮುತ್ತ ಇರ್ತಕ್ಕಂತಹ ಟೆಂಪ್ರೇಚರ್ ಆಲ್ಸೋ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ಟೆಂಪ್ರೇಚರ್ ವೇರಿಯೇಷನ್ ಆದಾಗ ನಾನು 2 ಕಾಪರ್ ವೈರೇ ಬಳಸಿದ್ದೀನಿ. ಯಾಕೆ ಹೀಗಾಗ್ತಾರೆ? ಕಾಪರ್ನ ನಾವು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ಬಟ್ ಯಾಕೆ ರೆಸಿಸ್ಟೆನ್ಸ್ ಇದೆ ಅಂದರೆ, ಯಾಕೆ ಇದು ಅಡೆತಡೆ ಆಗ್ತಾ ಇದೆ, ಯಾಕೆ ಕರೆಕ್ಟಾಗಿ ಅಲ್ಲಿ ಕರೆಂಟ್ ಸಪ್ಲೈ ಆಗ್ತಿಲ್ಲ, ಫ್ಲೋ ಆಗ್ತಿಲ್ಲ ಅಂದರೆ, ಉದ್ದ ಜಾಸ್ತಿ ಆದಷ್ಟು ಅಲ್ಲಿ ಎಲೆಕ್ಟ್ರಾನ್ ಫ್ಲೋ ಆಗುವಾಗ ಅಲ್ಲಿ ಸಮ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಅಂದರೆ ಅಡೆತಡೆ ಆಪೋಸಿಟ್ ಸೈಡ್ಸಿಂದ ಜಾಸ್ತಿ ಇರುತ್ತೆ. ಓಕೆ, ಸೊ ದ್ಯಾಟ್ ಈಸ್ ಒನ್ ಫ್ಯಾಕ್ಟರ್ಸ್. ದ ಸೆಕೆಂಡ್ ಫ್ಯಾಕ್ಟರ್ ಯಾವುದು? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದರೆ ಡಯಾಮೀಟರ್. ನಾವೀಗ ವೆರಿ ಸಿಂಪಲ್ ಆಗಿ ಒಂದು ಕೋರಿಲೇಟ್ ತೊಗೋಬೋದು. ಏನು ಅಂದರೆ, ಈಗ ನೀವು ನೋಡಿರ್ಬೋದು ಹಳ್ಳಿ ಸೈಡ್ಗಳಲ್ಲಿ ಇರುವಂಥ ರೋಡ್ ಹೇಗಿದೆ, ಲೈಕ್ ನ್ಯಾರೋ ಮಡ್ ರೋಡ್ ಇರುತ್ತೆ.
ನೀವು ಸಿಟಿಯಲ್ಲಿ ಹೇಗೆ ನೋಡ್ತೀರಾ, ಲೈಕ್ ಚತುಷ್ಪಥ ಅಂತ ಹೇಳಿ, ಲೈಕ್ ಡಬಲ್ ರೋಡ್ ಅಲ್ವಾ, ಅದೇ ರೀತಿ 4 ರೋಡ್ಗಳಿರುವಂಥದ್ದನ್ನು ನೋಡಿದ್ದೀರಾ. ಸೊ ಈಗ ಕಂಪ್ಯಾರಿಸನ್ ಮಾಡಿ, ಆ ಸಣ್ಣ ರೋಡಲ್ಲಿ ಹೋಗುವಂಥದ್ದು ವೆಹಿಕಲ್ಸೇ, ದೊಡ್ಡ ರೋಡಲ್ಲಿ ಹೋಗುವಂಥದ್ದು ವೆಹಿಕಲ್ಸೇ. ಈಗ ನೀವು ಸಣ್ಣ ರೋಡಲ್ಲಿ ಹಳ್ಳಿಯಲ್ಲಿ ನೀವು ಹೋಗ್ತಾ ಇರ್ತೀರ ಕಾರಲ್ಲಿ, ಎದುರುಗಡೆಯಿಂದ ಒಂದು ಬಸ್ ಬರುತ್ತೆ. ಸೊ ಏನಾಗುತ್ತೆ, ಐದರ್ ಬಸ್ ಹಿಂದೆ ಹೋಗಬೇಕು ಅಥವಾ ನೀವು ಹಿಂದೆ ಹೋಗಿ ಜಾಗ ಮಾಡಿಕೊಟ್ಟ ಮೇಲೆ ಬಸ್ ಏನಾಗುತ್ತೆ ಮುಂದೆ ಹೋಗುತ್ತೆ. ಇಲ್ಲ ಬಸ್ನವ್ರು ಹಿಂದೆ ಹೋಗಿ ನಿಮಗೆ ಜಾಗ ಕೊಟ್ಟ ಮೇಲೆ ನೀವೇನು ಮಾಡ್ತೀರಾ, ಆ ರೋಡಲ್ಲಿ ಹೋಗ್ತೀರಾ ಅಲ್ವಾ, ಅದು ಹಳ್ಳಿ ಕಡೆಯಲ್ಲಿ. ಸೊ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಬಸ್ಸು ಬರುತ್ತೆ, ಯಾವುದೋ ನಿಮ್ಮ ವೆಹಿಕಲ್ಲು ಹೋಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಇದೆ. ಬಟ್ ಅಲ್ಲಿ ಏನಾಯಿತು, ಮಧ್ಯದಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್, ಅಡೆತಡೆ ಒಡ್ತು. ಅಂದರೆ ಅಲ್ಲಿ ಅಗಲ ಏನಾಯಿತು ಹೇಳಿ, ಕಡಿಮೆ ಇದ್ದಿದ್ದರಿಂದ. ಬಟ್ ನೀವು ಡಬಲ್ ರೋಡ್ ಇರುತ್ತೆ, 4 ವೇದಲ್ಲಿ ಹೋಗುವಂತಹ ರೋಡ್ಗಳಿರುತ್ತೆ, ಅಲ್ಲಿ ನೋಡಿ ಲೈಕ್ ಒಂದು ಹೋಗ್ತಾನೆ ಇರುತ್ತೆ ಗಾಡಿ, ಇನ್ನೊಂದು ಗಾಡಿ ಬರ್ತಾನೆ ಇರುತ್ತೆ. ಆ ಗಾಡಿ ಬರ್ತಾ ಇದೆ ಅಂತ ಹೇಳಿ ಇದು ನಿಂತು ಸೈಡ್ ಕೊಡಬೇಕು ಅಂತೇನಿಲ್ಲ, ಬಿಕಾಸ್ ಅಲ್ಲಿ ಏನಾಗಿದೆ, ಸ್ಪೇಸ್ ಜಾಸ್ತಿ ಇದೆ. ಸೊ ಸ್ಪೇಸ್ ಜಾಸ್ತಿ ಇದ್ದಾಗ ಏನಾಯಿತು, ಆ ಒಂದು ಲೈಕ್ ಫ್ರಿಕ್ಷನ್ ಅಂತನೋ ಅಥವಾ ರೆಸಿಸ್ಟೆನ್ಸ್, ಅಡೆತಡೆ, ಆಪೋಸಿಷನ್ ಅವೆಲ್ಲ ಏನಾಯಿತು ಅಲ್ಲಿ ಕಡಿಮೆ ಆಯಿತು. ಸೊ ಹಾಗೆ ಅಂದರೆ ಡಯಾಮೀಟರ್, ಆ ಒಂದು ಅಗಲ ಜಾಸ್ತಿ ಇದ್ದಷ್ಟು, ಆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಆ ಸ್ಪೇಸ್ ಜಾಸ್ತಿ ಇದ್ದಷ್ಟು ಆ ರೆಸಿಸ್ಟೆನ್ಸ್ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತೀವಿ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೇನು, ಇಫ್ ಡಯಾಮೀಟರ್ ಈಸ್ ಮೋರ್ ಅಂದರೆ ಅಗಲ ಜಾಸ್ತಿ ಇದ್ದಾಗ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಸಪೋಸ್ ಅಗಲ ಕಡಿಮೆ ಇದ್ದರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಒಂದು 2 ಮಾರ್ಕ್ಸ್ ಕ್ವೆಶನಿಗೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ಡಿಪೆಂಡ್ಸ್ ಆನ್ ರೆಸಿಸ್ಟೆನ್ಸ್ ಅಂದರೆ ದಟ್ ಈಸ್ ಅ ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಟೆಂಪ್ರೇಚರ್ ಆ್ಯಂಡ್ ನೇಚರ್ ಆಫ್ ಮೆಟೀರಿಯಲ್. ಹೌ ಇಟ್ ಈಸ್ ರಿಲೇಟೆಡ್ ಅಥವಾ ಹೌ ಇಟ್ ಈಸ್ ಡಿಪೆಂಡ್ಸ್ ಅಂತ ಕೇಳಿದ್ರೆ, the resistance is directly proportional to the length and inversely proportional to area of cross section. That means if length is more, the resistance is also more. If length is less, the resistance is also less. Okay, second case ali, if area or diameter is more, the resistance is less. If the diameter is less, the resistance is more. ಅರ್ಥ ಆಯ್ತಲ್ಲ? ಸೊ ನಾನು ಕೊಟ್ಟಿರೋ ಎಕ್ಸಾಂಪಲ್ಸನ್ನು ನೀವು ನೆನ್ಪಿಟ್ಕೊಂಡಿರ್ತೀರಾ. ಆ ಎಕ್ಸಾಂಪಲ್ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಇದನ್ನು ಬರಿಬೋದು. ಓಕೆ, ಸೊ ಇಲ್ಲಿ ಇನ್ವರ್ಸ್ ಸಿಂಬಲ್ ಇದೆ, ಸೊ ಅದನ್ನು ತೆಗೆದ್ಬಿಟ್ಟು ನಾವು, ಸೊ ಈ ಸಿಂಬಲ್ ಯೂಸ್ ಮಾಡ್ತಾ ಇದ್ದೀನಿ, ಇದನ್ನು ರೋ ಅಂತ ಹೇಳಿ ಕರೀತಾರೆ. ಓಕೆ, ರೋ, RHO, ರೋ ಅಂದರೆ ದಿಸ್ ಇಸ್ ರೆಸಿಸ್ಟಿವಿಟಿ. ಸೊ ರೋ ಆ್ಯಕ್ಚುಲಿ ಅದನ್ನು ಪ್ರೊನೌನ್ಸಿಯೇಷನ್ ಹೇಗೆ ಓದ್ತೀವಿ, ರೆಸಿಸ್ಟಿವಿಟಿ ಅಂತ ಓದ್ತೀವಿ, ಬಟ್ ಸಿಂಬಲ್ ನಾವು ಹೇಗೆ ಬರ್ತೀವಿ ಅಂದರೆ ಲೈಕ್ ಎಸ್ ಟೈಪಲ್ಲಿ ಬರ್ತಿದ್ದೀವಿ. ಸೊ ದಿಸ್ ಈಸ್ ದ ಸಿಂಬಲ್ ಫಾರ್ ರೆಸಿಸ್ಟೆನ್ಸ್, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಫಾರ್ ರೆಸಿಸ್ಟೆನ್ಸ್. R is equals to ರೋ L divided by A. ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ L ಅನ್ನೋದು ಲೈಕ್ 1 ಥರ ಕೊಟ್ಟಿದ್ದಾರೆ, ಅದು 1 ಅಲ್ಲ, ಅದು L. ಓಕೆ, ತುಂಬ ಸಲ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋದು, ರೆಸಿಸ್ಟೆನ್ಸಿನ ಫಾರ್ಮುಲಾ ಬರೀರಿ ಅಂದರೆ R ಬರೀತಾರೆ ಕರೆಕ್ಟು, ರೋ ಬರೀತಾರೆ, L ಬದಲು 1 ಅಂತ ಬರೀತಾರೆ. ಬಿಕಾಸ್ ಆ ಟೆಕ್ಸ್ಟ್ ಬುಕ್ಕಲ್ಲಿ ಅದು ಬರೆದಿರೋ ಒಂದು ಸ್ಟೈಲಿಶೇ ಹಾಗೆ ಕಾಣಿಸುತ್ತೆ. ಸೊ ಬಟ್ ಅದು 1 ಅಲ್ಲ, ಅದು L. ಸೊ ಅಂದರೆ ಅಲ್ಲಿಗೆ ಸಿಂಬಲ್ ಗೊತ್ತಿರಬೇಕು. R ಮೀನ್ಸ್ ರೆಸಿಸ್ಟೆನ್ಸ್, ರೋ ಮೀನ್ಸ್ ರೆಸಿಸ್ಟಿವಿಟಿ, L ಮೀನ್ಸ್ ಲೆಂತ್ ಆ್ಯಂಡ್ A ಮೀನ್ಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಓಕೆ, ಸೊ ಇದಿಷ್ಟು ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಹೇಳಿರುವಂತಹ ವೆರಿ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ಸ್. ಸಿಂಪಲ್ ಆಗಿರುವಂಥ ಸರ್ಕ್ಯೂಟ್ ಡಯಾಗ್ರಾಮ್, ಇಂಪಾರ್ಟೆಂಟ್ ಆಗಿರುವಂಥ ಓಮ್ಸ್ ಲಾ, ಡೆಫಿನೇಷನ್ಸ್, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಸೊ ಆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೆದ ಮೇಲೆ ಸೊ ಅದನ್ನು ಬೇರೆ ಇನ್ಯಾವ 2 ಎಕ್ಸ್ಪ್ರೆಷನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ದ ಸ್ಟ್ಯಾಂಡರ್ಡ್ ಎಕ್ಸ್ಪ್ರೆಷನ್ V is equals to IR, ನೆಕ್ಸ್ಟ್ I ಏನಾಗುತ್ತೆ, R ಏನಾಗುತ್ತೆ, ಹಾಗೆ ವೇರಿಯಬಲ್ ರೆಸಿಸ್ಟೆನ್ಸ್ ಅಂದ್ರೇನು, ಹಾಗೆ ರಿಯೋಸ್ಟ್ಯಾಟ್. ಸೊ ಇದಿಷ್ಟು ಓಮ್ಸ್ ಲಾದಲ್ಲಿ. ಹಾಗೆ ರೆಸಿಸ್ಟೆನ್ಸ್ನ ತಗೊಂಡಾಗ ಅದರ ಡೆಫಿನೇಷನ್, ಅದಕ್ಕೆ ಸಂಬಂಧಪಟ್ಟಂತಹ 4 ಡಿಫ್ರೆಂಟ್ ಫ್ಯಾಕ್ಟರ್ಸ್, ದಟ್ ಈಸ್ ಗುಡ್ ಕಂಡಕ್ಟರ್, ರೆಸಿಸ್ಟರ್, ಪುವರ್ ಕಂಡಕ್ಟರ್ ಹಾಗೂ ಇನ್ಸುಲೇಟರ್, ಮತ್ತು ಕೊನೆಯದಾಗಿ ದ ಫ್ಯಾಕ್ಟರ್ಸ್ ಡಿಪೆಂಡ್ಸ್ ಆನ್ ದ ರೆಸಿಸ್ಟೆನ್ಸ್. ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಇಲ್ಲಿ ಹೆಚ್ಚು
ಟೆನ್ಷನ್ ಮಾಡಿಕೊಂಡು ಏನೋ ಹೊಸ ಡೆಫಿನೇಷನ್ ಇದೆ ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡು ಓದಬೇಡಿ. ಸೊ ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ನಿಮ್ಮ ಮನೆಯ ಸುತ್ತಮುತ್ತ ಇರ್ತಕ್ಕಂಥ ಕಾನ್ಸೆಪ್ಟ್ಸ್ಗಳ ಜೊತೆಗೆ ರಿಲೇಟ್ ಮಾಡಿ ಓದಿದಾಗ ಇಟ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಕೆಲವೊಂದು ಎಕ್ಸ್ಟ್ರಾ ಅಂತಂದರೆ ಫಾರ್ಮುಲಾಸ್ ಇದೆ, ಅದನ್ನೊಂಚೂರು ನೋಡಿಕೊಂಡು ನೆನ್ಪಿಟ್ಕೊಳ್ಳಿ. ದಟ್ಸ್ ವೆರಿ ಈಸಿ ಫಾರ್ ರೈಟಿಂಗ್, ದ ಡೆಫಿನೇಷನ್ ಬರೀಲಿಕ್ಕೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಈವನ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇನ್ನೂ ಏನಾದರೂ ಈ ಒಂದು ಕಾನ್ಸೆಪ್ಟ್ಸ್ಗಳಲ್ಲಿ ನಿಮಗೆ ಡೌಟ್ ಇತ್ತು ಅಂತಂದರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಕಂಟಿನ್ಯೂಷನ್ ಪಾರ್ಟ್ನ ಹೇಳ್ತೀನಿ. ಸೊ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.